ನಾವು ಗೋಪಿನಾಥಂ ಗ್ರಾಮದಲ್ಲಿ ಏನು ಎಸ್ ಐ ಜಗನ್ನಾಥ್ ಇರೋದು ಇದೇ ರೀತಿ ಏನು ಸ್ಟ್ಯಾಚು ಇದೆ, ಸ್ಮಾರಕ ಇದೆ, ಅಲ್ಲಿ ನೋಡಿದ್ವಲ್ಲ ಎಸ್ ಐ ಜಗನ್ನಾಥ್ ಅವರು ನಮ್ಮ ಅಶೋಕ್ ಕುಮಾರ್ ಸಾಹೇಬ್ರ 1977ರ ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ ಬ್ಯಾಚ್ಮೇಟ್ ಆಗಿರ್ತಾರೆ. ಇನ್ನು ನಮ್ಮ ಅಶೋಕ್ ಸಾಹೇಬರು ತಮ್ಮ ಈ ಒಂದು ಹುಲಿಯ ನೆನಪುಗಳು ಪುಸ್ತಕದಲ್ಲಿ ಬರೆದಿದ್ದಾರೆ, ಬಾಳ ಸಂಗಾತಿಗೆ ವೈದವ್ಯದ ಪಾಠ ಅಂತೇಳಿ. ಇದ್ರ ವಿಚಾರ ಇಷ್ಟೇ, ವೈದವ್ಯದ ಪಾಠ ಯಾಕೆ ಮಾಡ್ತಾರೆ? ಬಾಳ ಸಂಗಾತಿಗೆ ಅದು ವೈದವ್ಯದ ಪಾಠ ಅಂತಂದರೆ, ನಾನೀಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾವುದೇ ಟೈಮಲ್ಲಾದರೂ ನನಗೆ ನನ್ನ ಒಂದು ಜೀವಕ್ಕೆ ಕುತ್ತು ಬರ್ಬೋದು. ಹಾಗೆ ಕುತ್ತು ಬಂದಾಗ ನೀನು ಅಂದರೆ ಅವರು ಬೊಳ್ಳಮ್ಮ ಅಂತ ಏನಿರ್ತಾರಲ್ಲ ಅವರಿಗೆ ಹೇಳ್ತಾರೆ, ನೀನು ಕೆಲಸಕ್ಕೆ ಹೋಗಬೇಕು. ಹಾಗೆಯೇ ಅವರಿಗೊಂದು ಸ್ಕೂಟಿಯನ್ನು ತಂದು ಅದನ್ನು ಡ್ರೈವ್ ಮಾಡೋದನ್ನು ಕಲಿಸ್ಬಿಟ್ಟು ಈ ರೀತಿ ನಾನಾ ಇದನ್ನು ಪ್ರಯತ್ನಪಟ್ಟು ವೈದವ್ಯದ ಪಾಠವನ್ನು ಮಾಡ್ತಾರೆ. ಧೈರ್ಯದಿಂದ ಇರಬೇಕು. ನಮ್ಮ ಪೊಲೀಸ್ ಅಂದರೆ ಕಳ್ಳರನ್ನ ಪೊಲೀಸ್ ಹೊಡೆಯೋದು, ಪೊಲೀಸನ್ನು ಕಳ್ಳರು ಹೊಡೆಯೋದು ಇದು ಸರ್ವೇ ಸಾಮಾನ್ಯ. ಹಾಗಾಗಿ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತೇಳಿ ಬೊಳ್ಳಮ್ಮ ಅವರಿಗೆ ಟೈಗರ್ ಬಿ ಅಶೋಕ್ ಕುಮಾರ್ ಸರ್ ಅವರು ವೈದವ್ಯದ ಪಾಠವನ್ನು ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆಗುತ್ತೆ. ಆಮೇಲೆ STFಗೆ ಶಂಕರ್ ಬಿದ್ರಿ ಸಾಹೇಬರು ಬರ್ತಾರೆ. ಶಂಕರ್ ಬಿದ್ರಿ ಸಾಹೇಬರು STFಗೆ ಒಂದು ಬಲವನ್ನು ತುಂಬ್ತಾರೆ. ವೀರಪ್ಪನ ಒಂದು ತಂಡದಲ್ಲಿ 138 ಜನ ಇರ್ತಾರೆ. ಶಂಕರ್ ಬಿದ್ರಿ ಸಾಹೇಬರು ಬಂದ ಮೇಲೆ ಅದರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅವ್ರನ್ನೆಲ್ಲ ಕೆಲವು ಜನಗಳನ್ನು ಎನ್ಕೌಂಟ್ರ್ ಮಾಡಿ ಕಾಡಲ್ಲೇ ಹೊಡೆದು ತೆಗಿತಾರೆ, ಇನ್ನು ಕೆಲವರನ್ನು ಜೈಲಿಗೆ ಹಾಕ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಅವನ ಒಂದು ಸಂಖ್ಯಾಬಲವನ್ನು ಕಡಿಮೆ ಮಾಡ್ತಾರೆ. ಇದಾದ ನಂತರ ಶಂಕರ್ ಬಿದ್ರಿ ಸಾಹೇಬರು ರಾಗಿ ಸ್ಕ್ವಾಡ್ ಅಂತೇಳಿ ಒಂದು ಇದು ಮಾಡ್ತಾರೆ. ರಾಗಿ ಸ್ಕ್ವಾಡ್ ಬಗ್ಗೆ ನಾನು ಹೇಳಲೇಬೇಕು.